ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಫೋಟೋಸ್ ಆಪ್ ನಲ್ಲಿ ಯಾವ ರೀತಿ ನಾವು ಫೋಟೋಸ್ಗಳನ್ನ ಅಥವಾ ವಿಡಿಯೋಸ್ಗಳನ್ನ ಹೈಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಅಲ್ಲಿ ಲಾಕ್ಡ್ ಫೋಲ್ಡರ್ ಅಂತ ಒಂದು ಫೋಲ್ಡರ್ ಇರುತ್ತೆ ಸ್ನೇಹಿತರೆ. ಅಲ್ಲಿ ನಾವು ಒಂದು ಪಾಸ್ವರ್ಡ್ ಅನ್ನ ಅಥವಾ ನಮ್ಮ ಒಂದು ಸ್ಕ್ರೀನ್ ಲಾಕ್ ನ ಅಲ್ಲಿ ಸೆಟ್ ಮಾಡಿಬಿಟ್ಟು, ಲಾಕ್ ಅನ್ನ ಸೆಟ್ ಮಾಡಿಬಿಟ್ಟು ಅಲ್ಲಿ ನಾವು ಫೋಟೋಸ್ಗಳನ್ನ ವಿಡಿಯೋಸ್ಗಳನ್ನೆಲ್ಲ ಹೈಡ್ ಮಾಡಿ ಇಟ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅಲ್ಲಿ ಯಾವ ರೀತಿ ನಾವು ಮೊಟ್ಟ ಮೊದಲು ಅದನ್ನ ಸೆಟಪ್ ಮಾಡ್ಕೋಬೇಕು, ಅಲ್ಲಿ ಫೋಟೋಸ್ಗಳನ್ನ ಯಾವ ರೀತಿ ಮೂವ್ ಮಾಡಬೇಕು, ಮತ್ತು ಅಲ್ಲಿಂದ ನಾವು ಮರಳಿ ಯಾವ ರೀತಿ ಮೂವ್ ಔಟ್ ಮಾಡಬೇಕು, ಅಥವಾ ಹೈಡ್ ಮಾಡಿರುವಂತ ಫೋಟೋಸ್ಗಳನ್ನ ಮರಳಿ ಅನ್ಹೈಡ್ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾವು ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಗೂಗಲ್ ಫೋಟೋಸ್ ಆಪ್ ನಲ್ಲಿ ಒಂದು ಹೈಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಗೂಗಲ್ ಫೋಟೋಸ್ ಆಪ್ ನ ಪ್ಲೇಸ್ಟೋರ್ ನಲ್ಲಿ ಹೋಗ್ಬಿಟ್ಟು ಒಂದ್ಸಾರಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ನಂತರದಲ್ಲಿ ನಾನು ಹೇಳ್ತೀನಿ ನೋಡಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ. ಅಪ್ಡೇಟ್ ಮಾಡದೆ ಹೋದ್ರೆ ಹೊಸ ಹೊಸ ಫೀಚರ್ಸ್ಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಗೂಗಲ್ ಫೋಟೋಸ್ ಆಪ್ ನ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ಕೆಳಗಡೆ ಬರ್ತಾ ಇರುತ್ತೆ. ಇಲ್ಲಿ ಕಲೆಕ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಎಲ್ಲಾ ಕಲೆಕ್ಷನ್ಸ್ಗಳು ಬೇರೆ ಬೇರೆಯಾಗಿ ಅರೇಂಜ್ ಆಗಿರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ನಿಮ್ಮ ಒಂದು ಕಲೆಕ್ಷನ್ಸ್ ಎಲ್ಲ ಮುಗಿದ ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ ನಲ್ಲಿ ಇಲ್ಲಿ ಕೆಳಗಡೆ ಲಾಕ್ಡ್ ಅಂತ ಒಂದು ಆಪ್ಷನ್ ಇದೆ, ಲಾಕ್ಡ್ ಫೋಲ್ಡರ್ ಅಂತ. ಇಲ್ಲಿ ನೋಡಿ ಲಾಕ್ಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಮೂವ್ ಟು ಲಾಕ್ಡ್ ಫೋಲ್ಡರ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಆ ನಂತರದಲ್ಲಿ ಅದರ ಬಗ್ಗೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿರ್ತಾರೆ, ನೀವು ಓದಬಹುದು. ನಂತರದಲ್ಲಿ ಸೆಟಪ್ ಲಾಕ್ಡ್ ಫೋಲ್ಡರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಡ್ರಾ ಯುವರ್ ಪ್ಯಾಟರ್ನ್ ಅಂತ ಬರ್ತದೆ. ಅಂದ್ರೆ ನಾವು ಸ್ಕ್ರೀನ್ ಲಾಕ್ಗೆ ಯೂಸ್ ಮಾಡಿರುವಂತ ಒಂದು ಪ್ಯಾಟರ್ನ್ ಅನ್ನ ಹಾಕಬೇಕಾಗುತ್ತೆ. ನೋಡಿ, ನಾನು ಬೇರೆ ಪ್ಯಾಟರ್ನ್ ಹಾಕಿದ್ದೀನಿ, ತಗೊಳ್ತಾ ಇಲ್ಲ. ನಮ್ಮ ಫೋನಲ್ಲಿ ನಾವು ಸ್ಕ್ರೀನ್ ಲಾಕ್ಗೆ ಯಾವ ಒಂದು ಪ್ಯಾಟರ್ನ್ ಅನ್ನ ಯೂಸ್ ಮಾಡಿದೀವಿ ಅದನ್ನ ಹಾಕಿದ ನಂತರದಲ್ಲಿ ಇಲ್ಲಿ ನೋಡಿ ಕೆಲವೊಂದಿಷ್ಟು ಇಲ್ಲಿ ಬ್ಯಾಕಪ್ ಮಾಡಬೇಕಾ ಅಥವಾ ಮಾಡಬಾರ್ದು ಅಂತ ಕೇಳ್ತಾ ಇದೆ. ನೀವು ಬ್ಯಾಕಪ್ ನ ಬೇಕಾದ್ರೆ ಆನ್ ಮಾಡ್ಕೋಬಹುದು. ಬ್ಯಾಕಪ್ ನ ಆನ್ ಮಾಡಿದ್ರೆ ಈ ಫೋನ್ ನೀವು ಕಳೆದೋದ್ರೆ ಬೇರೆ ಫೋನಲ್ಲಿ ಹಾಕಿದಾಗಲೂ ಕೂಡ ಬರುತ್ತೆ. ನಾನು ಸದ್ಯಕ್ಕೆ ಡೋಂಟ್ ಬ್ಯಾಕಪ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ನಮ್ಮ ಒಂದು ಫೋಲ್ಡರ್ ಅನ್ನೋದು ಕ್ರಿಯೇಟ್ ಆಗಿದೆ. ನಂತರದಲ್ಲಿ ಇಲ್ಲಿ ಮೂವ್ ಐಟಮ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಫೋಲ್ಡರ್ ನಲ್ಲಿ ನಾವು ಫೋಟೋಸ್ಗಳನ್ನ ಅಥವಾ ವಿಡಿಯೋಸ್ಗಳನ್ನ ಹೈಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಮೂವ್ ಐಟಮ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಒಂದು ಫೈಲ್ಸ್ಗಳನ್ನ ನೀವು ಆಡ್ ಮಾಡ್ತೀರಾ ಅವುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಫೋಟೋಸ್, ನಿಮ್ಮ ಫೋನ್ ನಲ್ಲಿ ಇರುವಂತಹ ಫೋಟೋಸ್ಗಳು ವಿಡಿಯೋಸ್ಗಳೆಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ, ಈ ರೀತಿ ನೀವು ಯಾವ್ಯಾವ ಫೈಲ್ಸ್ಗಳನ್ನ ಅಲ್ಲಿ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅವುಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಮೂವ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮೂವ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಬ್ಯಾಕಪ್ ಬೇಕಾದ್ರೆ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಆನ್ ಮಾಡಿದ್ರೆ ನಿಮಗೆ ಈ ಫೋನ್ ಕಳೆದೋದ್ರೆ ಬೇರೆ ಫೋನಲ್ಲಿ ಹಾಕಿ ನಿಮ್ಮ ಒಂದು ಇಮೇಲ್ ಐಡಿ ಹಾಕಿ ಲಾಗಿನ್ ಮಾಡಿದ ನಂತರದಲ್ಲೂ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಮೂವ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಪರ್ಮಿಷನ್ಗೆ ಅಲೋ ಮಾಡಿ, ಅಲೋ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಬ್ಯಾಕಪ್ನ ಆನ್ ಮಾಡಿದ್ರೆ ನೀವು ಬೇರೆ ಫೋನಲ್ಲಿ ನಿಮ್ಮ ಇಮೇಲ್ ಐಡಿ ಹಾಕಿದ್ರು ಕೂಡ ಅಲ್ಲಿ ನೀವು ಇಲ್ಲಿ ಹೈಡ್ ಮಾಡಿರುವಂಥ ಫೈಲ್ಸ್ಗಳು ಅಲ್ಲಿಂದ ತಗೋಬಹುದು. ಅದೊಂದು ಬೆನಿಫಿಟ್ ಸಿಗುತ್ತೆ ನೀವು ಬ್ಯಾಕಪ್ ಮಾಡೋದ್ರಿಂದ. ನಾನು ಸದ್ಯಕ್ಕೆ ಹಂಗೆ ಮೂವ್ ಮಾಡ್ತಾ ಇದ್ದೀನಿ, ಬ್ಯಾಕಪ್ ಇಲ್ಲದೆ. ಇಲ್ಲಿ ನೋಡ್ಬೋದು, ಈ ಇಷ್ಟು ಫೈಲ್ಸ್ಗಳು ಇಲ್ಲಿ ಮೂವ್ ಮಾಡಿದ್ದೀನಿ, ಫೋಟೋಸ್ಗಳು. ಇಲ್ಲಿ ಬ್ಯಾಕ್ ಮಾಡಿಬಿಟ್ಟು ನೀವು ಹೊರಗಡೆ ನೀವು ಫೋಟೋಸ್ ಆ್ಯಪ್ನಿಂದ ಇಲ್ಲಿಂದನೂ ಕೂಡ ನೇರವಾಗಿ ನೀವು ಅಲ್ಲಿಗೆ ಒಂದು ಹೈಡ್ ಫೋಲ್ಡರ್ಗೆ, ಲಾಕ್ಡ್ ಫೋಲ್ಡರ್ಗೆ ಮೂವ್ ಮಾಡಬಹುದು. ಇಲ್ಲಿ ಈ ಫೋಟೋನ ನಾನು ಮೂವ್ ಮಾಡಿಬಿಟ್ಟು ತೋರಿಸ್ತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಫೋಟೋನ ಒಂದು ಮೂವ್ ಮಾಡ್ತೀನಿ. ನೋಡಿ, ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಈ ಫೋಟೋನ ನಾವು ಮೂವ್ ಮಾಡಬೇಕು ಅಂದರೆ ಆ ಮೇಲ್ಗಡೆ 3 ಡಾಟ್ಸ್ ಇರುತ್ತೆ ಸ್ನೇಹಿತರೆ. ಮೇಲ್ಗಡೆ ಇಲ್ಲಿ ನೋಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಆ ಫೋಟೋದ ಮೇಲ್ಗಡೆ ಇರುವಂಥ 3 ಡಾಟ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳಿದೆ. ಈ ರೀತಿ ನಾವು ಸ್ಕ್ರೋಲ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ಮೂವ್ ಟು ಲಾಕ್ಡ್ ಫೋಲ್ಡರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಮೂವ್ ಅಂತ ನೀವು ಒಂದೊಂದೇ ಫೋಟೋನು ಕೂಡ ಮೂವ್ ಮಾಡ್ಕೋಬಹುದು. ಈ ರೀತಿ ನೋಡಿ, ಇದು ಕೂಡ ಮೂವ್ ಆಗಿದೆ. ಈಗ ನಾನು ಅಲ್ಲಿಂದ ಹೈಡ್ ಆಗಿರುವಂಥ ಫೈಲ್ಸ್ಗಳನ್ನ ಅನ್ಹೈಡ್ ಮಾಡೋದು ಹೇಗೆ ಅಥವಾ ಮೂವ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ಇದನ್ನ ನಾನು ಮತ್ತೆ ಲಾಕ್ಡ್ ಫೋಲ್ಡರ್ನ ಓಪನ್ ಮಾಡ್ಕೋತೀನಿ. ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ನೋಡಿ, ನಿಮ್ಮ ಒಂದು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಲಾಕ್ಡ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಸ್ಕ್ರೀನ್ ಲಾಕ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ. ಈ ರೀತಿ ನಿಮ್ಮ ಒಂದು ಪ್ಯಾಟರ್ನ್ ಅಥವಾ ಪಿನ್ ಏನು ನೀವು ಸ್ಕ್ರೀನ್ ಲಾಕ್ ಇಟ್ಟಿದ್ದೀರಾ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಒಂದು ಈ ರೀತಿ ಓಪನ್ ಆಗಿದೆ. ಈ ಒಂದು ಫೈಲ್ ಹೈಡ್ ಮಾಡೋದಕ್ಕಾಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೂವ್ ಅಂತ ಆಪ್ಷನ್ ಬರುತ್ತೆ, ಡಿಲೀಟ್ ಕೂಡ ಮಾಡ್ಬೋದು. ಮೂವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೂವ್ ಔಟ್ ಆಫ್ ಲಾಕ್ಡ್ ಫೋಲ್ಡರ್ ಅಂತ ಬರ್ತಾ ಇದೆ. ಇಲ್ಲಿ ಮೂವ್ ಅಂತ ಮತ್ತೊಂದು ಬಾರಿ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ಕನ್ಫರ್ಮೇಷನ್ ಮಾಡಿ.
ಮಾಡಿದ ತಕ್ಷಣದಲ್ಲಿ ನಿಮ್ಮ ಫೈಲ್ ಅನ್ನೋದು ಸಂಪೂರ್ಣವಾಗಿ ಮೂವ್ ಔಟ್ ಆಗುತ್ತೆ ಸಕ್ಸಸ್ಫುಲ್ ಆಗಿ. ಈ ರೀತಿ ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ನಾವು ಫೈಲ್ಸ್ಗಳನ್ನ ಮೂವ್ ಮಾಡ್ಕೋಬಹುದು ಅಥವಾ ಅಲ್ಲಿ ಹೈಡ್ ಮಾಡ್ಕೋಬಹುದು. ಈ ರೀತಿ ನಾವು ಗೂಗಲ್ ಒಂದು ಫೋಟೋಸ್ನ ಒಂದು ಹೈಡ್ ಫೋಲ್ಡರ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.